ನನ್ನ ದಿನ ಸ್ಟಾರ್ಟ್ ಆಗೋದು ಫೋನ್ ಅಲಾರಾಮಿಂದ ಅಲ್ಲ. ಈ ಎರಡು ಪುಟ್ಟ ಅಲಾರಾಮ್ ಇದಾವಲ್ಲ, ಪುಟಾಣಿ ಅಲಾರಾಮ್ಸು, ಈ ಅಲಾರಾಮ್ಸಿಂದ. ಇವರಿಬ್ಬರು ಎದ್ದಿದ್ರೆ ನಾನು ಎದ್ದೇಳಲೇಬೇಕು, ಇಲ್ಲಾಂದರೆ ಗಲಾಟೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎದ್ದಿಲ್ಲ ಅಂದರೆ ಅಲ್ಲೇ ಜಗಳ ಆಡೋದು ಮಾಡ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನವ್ಯ. ವೆಲ್ಕಮ್ ಟು ಅನದರ್ ಅನ್ಫಿಲ್ಟರ್ಡ್ ಡೇ ಮಿನಿ ಮಾರ್ನಿಂಗ್ಸ್ ವ್ಲಾಗ್. ಇದು ನನ್ನ ದಿನದ್ದು. ಸೊ ಎದ್ದಿದ ತಕ್ಷಣ ಕೆಳಗಡೆ ಅಮ್ಮಮ್ಮ ಅಂತ ಕೆಳಗಡೆ ಹೋಗ್ತಾರಿದ್ರು. ಸೊ ಅವ್ರ ಜೊತೆ ನಾನು ಹೋಗಬೇಕು. ವಿಭು ಆರಾಮಾಗಿ ಇಳಿತಾಳೆ, ಆದರೆ ಟಿಟ್ಟುಗೆ ಒಂದು ಕೈ ನಾನು ಇಟ್ಕೊಂಡಿರ್ಬೇಕು. ಒಂದೊಂದ್ಸತಿ ಅವನೇ ಇಳಿತಾನೆ. ಹೋದ ತಕ್ಷಣ ಅಮ್ಮಮ್ಮ ಕಾಣಿಸ್ಬಿಡ್ಬೇಕು, ಸ್ಕ್ಯಾನ್ ಮಾಡಾಕ್ತಾರೆ ಮನೆ ಫುಲ್ಲು. ಸೊ ಅಮ್ಮಮ್ಮ ಕಾಣಿಸಿಲ್ಲ, ಅದಕ್ಕೆ ವಿಭು ಮಾತಾಡ್ತಾ ಇದ್ದಾಳೆ. ಎಲ್ಲಿ ಫೋನ್ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ, ಎಲ್ಲೋಗಿದ್ದಾರೆ ಅನ್ನೋದು ಅವಳು ಚಿಂತೆ. ಟಿಟ್ಟು ಆರಾಮಾಗಿ ಇಳಿತಾನೆ, ಬಟ್ ನನಗೆ ಭಯ, ಅದಕ್ಕೆ ನಾನು ಒಂದು ಕೈ ಇಟ್ಕೊಂಡಿರ್ತೀನಿ. ಇವಾಗ ಹೋಗಿ ಅಪ್ಪಾಜಿ ಹುಡುಕ್ತಾ ಇದ್ದಾರೆ ಇಬ್ಬರು. ಅಪ್ಪಾಜಿ ಇಲ್ಲಂತೆ, ಹೇಳ್ತಿದ್ದಾನೆ ಅಪ್ಪಪ್ಪ ಅಂತಾನೆ. ಒಂದೊಂದ್ಸತಿ ಅಪ್ಪಾಜಿ ಅಂತಾನೆ, ಒಂದೊಂದ್ಸತಿ ಅಪ್ಪಪ್ಪ ಅಂತಾನೆ. ಸೊ ಇವಾಗ ಅವ್ನ ತಕ್ಷಣ ಕಿಚನ್ಗೆ ಹೋಗ್ಬೇಕು. ಫೇವ್ರೆಟ್ ಬನಾನಾ ತುಂಬ ಇಷ್ಟ ಬನಾನಾ ಅಂದರೆ ಇಬ್ಬರಿಗೂ. ಸೊ ಮಮ್ಮಿ ಬರೋಷ್ಟೊತ್ತಿಗೆ ಮಮ್ಮಿ ಹೊರಗಡೆ ಇತ್ತು. ಸೊ ಅಷ್ಟೊತ್ತಿಗೆ ಹಾಲು ಎಲ್ಲ ಇಟ್ಟೆ ನಾನು ಬ್ರೆಡ್ ರೋಸ್ಗೆಲ್ಲ. ಇವನು ಚೇರ್ ಎಳಿಯುವಾಗ ಕಿಟ್ಟು ಬೆರಳು ಸಿಗಾಕ್ಸ್ಕೊಂಡಿದ್ದ. ಸೊ ನಾನು ಬ್ರೆಡ್ ರೋಸ್ಟ್ ಮಾಡಿದೆ. ರೈಸ್ ಆಗೋಷ್ಟೊತ್ತಿಗೆ ಅವ್ನು ಡೈವರ್ಟ್ ಮಾಡ್ಬೋದಲ್ಲ ಮಕ್ಕಳನ್ನ ಅಂದ್ಬಿಟ್ಟು ಬ್ರೆಡ್ ರೋಸ್ಟ್ ಮಾಡಿ ಕೊಡ್ತಾಯಿನಿ. ರೈಸ್ ಆಗೋದನ್ನ ಟೈಮ್ ಇತ್ತು ಅದಕ್ಕೆ. ಸೊ ಇವಾಗ ಎತ್ಕೊಂಡು ಹೋಗು, ಅಕ್ಕಾಗ ಒಂದು ಕೊಡು ಅಂತಂದರೆ ಒಂದು ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ನಾನು ಅವನ ಹಿಂದೆ ಹೋಗಬೇಕಾಯ್ತು. ಅದೇ ಚೋಟಾ ಭೀಮ್ ಅಂತ ಚೋಟಾ ಭೀಮ್ ನೋಡ್ತಾ ಇದ್ದಾರೆ ಇಬ್ಬರು. ಬೆಳಗ್ಗೆ ಕರೆಂಟ್ ಇಲ್ಲ ಅಂದರೆ ಟೆನ್ಷನ್. ಕರೆಂಟ್ ಇದ್ದರೆ ಏನು ಕೊಡೋಲ್ಲ. ಚೋಟಾ ಭೀಮ್ ಇದು ನೋಡ್ಕೊಂಡಿರ್ತಾರೆ. ಸೊ ಮಮ್ಮಿ ಚಿತ್ರಾನ್ನ ಮಾಡೋಣ ಅಂದರು. ಸೊ ನಾನು ಬೇಗ ಚಿತ್ರಾನ್ನ ಮಾಡಿದೆ ಇವತ್ತು. ಆ್ಯಕ್ಚುಲಿ ಬ್ಲಾಗ್ ಮಾಡೋಕ್ಕಂತಲೇ ನಾನು ಮಾಡಿದ್ದು. ಒಂದೊಂದು ದಿನ ಮಾಡ್ತೀನಿ ತಿಂಡಿ, ಒಂದೊಂದು ದಿನ ಮಾಡಲ್ಲ, ಮಮ್ಮಿನೇ ಮಾಡ್ತಾರೆ ಮ್ಯಾಕ್ಸಿಮಮ್. ಸೊ ಮಕ್ಕಳಿಗೆ ಅನ್ನ ತುಪ್ಪ ಆಮೇಲೆ ಚಿತ್ರಾನ್ನ ಹಾಕ್ಕೊಟ್ಟೆ. ಅದೊಂದು ಡೋರೆಮೋನ್ ಇಟ್ಕೊಂಡು ಹೊಡೆದಿದ್ದಾರೆ. ಇವತ್ತು ತುಂಬ ಗಲಾಟೆ ಮಾಡ್ತಾರೆ ಬೆಳಗ್ಗೆ ಅಂತೂ. ಇವಾಗ ಅಪ್ಪಾಜಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಬಾದಾಮಿ ಇಟ್ಟು. ಸೊ ನಾನು ಕಿಚನ್ ಜಾಸ್ತಿ ಗಲೀಜು ಮಾಡಲ್ಲ. ಬೆಳಿಗ್ಗೆ ಹೊತ್ತು ಬೇಗ ಮಾಡಿ ಮಮ್ಮಿ ಮಕ್ಳಿಗೆ ತಿನ್ನಿಸ್ತಾಯಿದ್ರು. ಸೊ ನಾನು ಬೇಗ ಹೋಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ನಾನು ಫ್ರೆಶ್ ಅಪ್ ಆಗಿ ಸೊ ಹೋಗಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಇಬ್ಬರನ್ನೂ ರೆಡಿ ಮಾಡಿಬಿಟ್ಟೆ. ಸೊ ನಾವೆಲ್ಲ ಜೊತೆಗೆ ಬರ್ತೀವಿ ಮಾರ್ನಿಂಗು ಅಂಗಡಿಗೆ. ಸೊ ವಿಭು ಅಂತೂ ಫುಲ್ ಖುಷಿಯಾಗಿರ್ತಾಳೆ. ಅದನ್ನು ಒಂದು ಹೊಸ ಡ್ರೆಸ್ ಹಾಕ್ಬಿಟ್ರೆ. ಸೊ ಟಿಟ್ಟು ಇಬ್ಬರಿಗೂ ಇವತ್ತು ಡಂಗ್ರಿ ಹಾಕೋಣ ಅಂದ್ಬಿಟ್ಟು ಇಬ್ಬರಿಗೂ ಡಂಗ್ರಿ ಹಾಕ್ತೆ ನಾನು. ನೋಡಿದ್ರೆ ಆಚೆ ಕಡೆ ಬಟ್ಟೆ ಒಣ ಹಾಕಿದ್ದೆ. ಬೇಗ ಬಟ್ಟೆ ಎಲ್ಲ ತೆಗೆದು ಒಳಗೆ ಹೋದರೆ ಅದು ಚೇರ್ ತುಂಬ ಇತ್ತು, ಮಡ್ಚ ಬಟ್ಟೆ. ಸೊ ಓಕೆ ಸಾಯಂಕಾಲ ಮಡ್ಚೋಣ ಅಂತ. ಸೊ ಈ ಬಟ್ಟೆ ಇತ್ತು. ಸೊ ಈ ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಬೇಗ ರೆಡಿ ಆಗ್ತದೆ. ಅಷ್ಟೊತ್ತಿಗೆ ಇವ್ರು ಬಂದರು. ಏನು ಮಾಡ್ತಿದ್ಯಾ ವೀಡಿಯೋ ಅಂತಂದರೆ ಸರಿ ಮಾಡಿದ್ರು. ಸೊ ಇವ್ರು ಮೂವರು ಕುತ್ಕೊಂಡು ತಿಂಡಿ ತಿಂತಾಯಿದ್ರು. ಇವತ್ತು ಕೆಳಗಡೆ ಕುತ್ಕೊಳ್ಳೋದು. ಇವಾಗ ಸ್ವಲ್ಪ ಲೇಟ್ ಆಗಿತ್ತು ಅಂತ. ಸೊ ನಾನು ರೆಡಿ ಆದೆ. ಸೊ ಇವಾಗ ನಾವು ಅಂಗಡಿಗೆ ಹೊರಟ್ವಿ. ಅದರಲ್ಲಿ ಇಬ್ಬರು ಜಗಳ ಮಾಡೋಕ್ಕೆ ಸ್ಟಾರ್ಟ್. ನಾನು ಮುಂದೆ ಕುತ್ಕೊತೀನಿ ಅಂತ ಅವರಪ್ಪ ಇಬ್ಬರನ್ನೂ ಮುಂದೆ ಕೂರಿಸ್ಕೊಂಡ್ರು. ಸರಿ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ಮಂಡೇ ಮೈಂಡ್ಸೆಟ್ ಏನಂದರೆ ಇಟ್ಸ್ ನೆವರ್ ಟೂ ಲೇಟ್ ಟು ರೀಸ್ಟಾರ್ಟ್. ಕಳೆದ ವಾರ ಹೇಗೆ ಹೋಗಿರಲಿ, ಈ ವಾರ ಹೊಸದಾಗಿ ಶುರು ಮಾಡೋಣ ಅನ್ನೋದು ಈ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್.